ನಮಸ್ಕಾರ ಗೆಳೆಯರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಆಟೋ ಡ್ರೈವರ್ ಸ್ಟೋರಿಗೆ ಸುಸ್ವಾಗತ. ಬನ್ನಿ, ಇವತ್ತು ಒಂದು ಹೊಸ ಟಾಪಿಕಲ್ಲಿ ಮಾತಾಡೋಣ ಅಂತ. ನೀವು ತಮ್ಮನೇಲಿ ನೋಡಿಬೋದು, ನಿಜ ಕಣ್ರಿ. ನೆಕ್ಸ್ಟ್ ಈಗ ಬರ್ತಾ ಹೋಗ್ತಾ ಹೋದರೆ ಅದು ಹಂಗೆ ಆಗುತ್ತೆ. ಬರೀ ಶುರು ಮಾಡೋಣ. ವಿಷಯ ಏನಂದ್ರೆ, ನಮ್ಮ ಆಟೋ ಮಿಡ್ಲ್ ಕ್ಲಾಸ್ ಜೀವನದ ಸ್ಟೋರಿ ಇದು. ನನ್ನ ಫ್ರೆಂಡ್ ಒಬ್ಬ ಇರ್ತಾನೆ ಅನ್ಕೊಳ್ಳಿ. ಆ ಫ್ರೆಂಡ್ ಒಬ್ಬ ಬಂದು ಇಬ್ರು ಕ್ಯಾರೆಕ್ಟರ್ ಇರುತ್ತೆ. ಇಬ್ರು ಫ್ರೆಂಡ್ಸ್ ಗಳಲ್ಲಿ ಒಬ್ಬ ಆಟೋ ತಗೊಬೇಕು, ಇನ್ನೊಬ್ಬ ಬೈಕ್ ತಗೊಬೇಕು ಅಂತ ಇದು ಮಾಡ್ತಾನೆ. ಅದರಲ್ಲಿ ಬೈಕ್ ಒಂದು ಆಮೇಲೆ ಹೇಳ್ತೀನಿ, ಸೆಕೆಂಡ್ ಭಾಗದಲ್ಲಿ ಹೇಳ್ತೀನಿ. ಫಸ್ಟ್ ಭಾಗದಲ್ಲಿ ಆಟೋದವ್ರ ಬಗ್ಗೆ ಹೇಳ್ತೀನಿ. ಏನಾಗುತ್ತೆ ಅಂದ್ರೆ, ನಮ್ಮ ಫ್ರೆಂಡ್ ಏನ್ ಮಾಡ್ತಾನೆ, ಊರಿಂದ ಬಂದು ಬೆಂಗಳೂರಿಗೆ ಬಂದು ಜೀವನ ಮಾಡ್ತಾನೆ. ಒಂದು ಕಡೆ ಕೆಲಸ ಮಾಡ್ತಾನೆ. ಆ ಕೆಲಸದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಅವನಿಗೆ. ಡೈಲಿ ಕಿರಿಕು ಅದು ಇದು ಮಾಡ್ಕೊಂಡು ಯಾವಾಗ್ಲೂ ಟೆನ್ಷನ್ ಅಲ್ಲಿ ಕುತ್ಕೊಂತಿದ್ದ. ಆಗ ಏನಾಗುತ್ತೆ ಅಂದ್ರೆ, ನಮ್ಮ ಸ್ನೇಹಿತ ಏನಂತಾನೆ, ಮನೇಲೆಲ್ಲ ಮಾತಾಡ್ಕೊಂಡು ಏನಾರ ಓನಾಗಿ ಬಿಸ್ನೆಸ್ ಮಾಡ್ಬೇಕು, ಇಲ್ಲ ಓನಾಗಿ ನಾನು ಏನಾರು ತಗೊಬೇಕು, ನನ್ನಾಗೆ ಓನಾಗಿ ಮಾಡ್ಕೊಂಡ್ರೆ ನಮ್ಗೊಂದು ಜೀವನ ಕಟ್ಕೊಬಹುದು ಅಂದ್ಬಿಟ್ಟು ಒಂದು ಆಲೋಚನೆ ಮಾಡ್ತಾನೆ. ಆ ಆಲೋಚನೆಯಲ್ಲಿ ಅವನಿಗೊಂದು ಬರುತ್ತೆ, ಆಟೋ ತಗೊಬೇಕು ಅಂತ. ಒಂದು ಆಟೋದಲ್ಲಿ ತಗೊಂತಾನೆ. ಆಟೋ ತಗೊಳೋದಕ್ಕೆ ಏನು ಮನೇಲೆಲ್ಲ ಮಾತುಕತೆ ಆಗಿ ಎಲ್ಲ ಆಟೋ ತಗೊಂಡು ಹೋಗ್ತಾನೆ. ಆಗ ಅವನ ಹತ್ರ ಮಾತಾಡ್ಕೊಂಡು ಮನೇಲೆಲ್ಲ ತಗೊಂಡು ಸ್ವಲ್ಪ ಒಡವೆ ಗಿಡವೆ ಎಲ್ಲ ತಗೊಂಡು ಆ ಒಡವೆನ ಬ್ಯಾಂಕಿಗೆ ಹೋಗ್ತಾನೆ. ಬ್ಯಾಂಕಲ್ಲಿ ಹೋಗ್ಬಿಟ್ಟು ನನಗೆ ಒಂದು 3 ಲಕ್ಷ ಬೇಕು ಅಂತ ಬ್ಯಾಂಕ್ ಅವ್ರಿಗೆ ಹತ್ರ ಕೇಳ್ತಾನೆ. ಆ ಬ್ಯಾಂಕಲ್ಲಿ ಗೊತ್ತಲ್ಲ ನಿಮ್ಗೆ, ಇಷ್ಟು ಬಡ್ಡಿ ಅಂತ ಇರುತ್ತೆ ವರ್ಷಕ್ಕಂತ. ಆ ವರ್ಷದಲ್ಲಿ ಅದರಲ್ಲಿ 3 ಲಕ್ಷ ಅಂತ ಒಂದು ಟಾರ್ಗೆಟ್ ಇರೋದು 3 ಲಕ್ಷ. ಆದ್ರೆ ಬ್ಯಾಂಕಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಅದರಲ್ಲಿ ಅರ್ಧ ಕಟ್ ಮಾಡ್ತಾರೆ. ಪ್ರೊಸೆಸಿಂಗ್ ಚಾರ್ಜಸ್ ಅಂದ್ಬಿಟ್ಟು 2,000 ಕಟ್ ಮಾಡ್ತಾರೆ. ಆ ಪೇಪರ್ ಚಾರ್ಜಸ್ ಅಂದ್ಬಿಟ್ಟು ಕಟ್ ಮಾಡ್ತಾರೆ. ಟೋಟಲ್ ಕಟ್ಟಾಗಿ ಒಂದು 270 280 ಅಂತ ಬರುತ್ತೆ ಅನ್ಕೊಳ್ಳಿ ಬ್ಯಾಂಕಲ್ಲಿ. ಓಕೆನಾ? ಎಲ್ಲ ಕಟ್ಟಾಗಿ ಒಂದು 280 ಅನ್ಕೊಳ್ಳಿ. ಒಂದು ಅಂದಾಜಿಗೆ ಹೇಳ್ತಾ ಇರೋದು ನಾನು. ಆ ಅಂದಾಜಲ್ಲಿ ಬಂದು ಅವನು ಸರಿ ಬಿಡಪ್ಪ, ಇನ್ನೇನ್ ಮಾಡೋದು, ಎಷ್ಟು ಬಂದೈತೋ ಅಷ್ಟರಲ್ಲೇ ಜೀವನ ಮಾಡ್ಕೊಂಡು ಹೋಗೋಣ ಅನ್ಬಿಟ್ಟು ಆಟೋ ಶೋರೂಮ್ಗೆ ಹೋಗ್ತಾನೆ. ಆಟೋ ಶೋರೂಮ್ ಅಲ್ಲಿ ಹೋಗಿ ಆಟೋ ನೋಡಕ್ ಹೋಗ್ತಾನೆ, ಚಾರ್ಜಿ ಚೆಕ್ ಮಾಡಕ್ ಹೋಗ್ತಾನೆ. ಹೋಗಿ ಆಟೋ ಎಲ್ಲ ನೋಡಿ ಚೆಕ್ ಮಾಡಿ ಎಲ್ಲ ಏನೇನ್ ಬೇಕೋ ಎಲ್ಲ ಮಾಡ್ಕೊಂತಾನೆ. ಅದ್ರಲ್ಲಿ 2 ತರ ಥಿಂಕ್ ಮಾಡ್ತಾನೆ ಅವನು. ಲೋನ್ ಬೆಸ್ಟಾ, ಆಟೋ ಫುಲ್ ಕ್ಯಾಶ್ ಬೇಕಾ ಅಂತ. ಅವನೇನ್ ಥಿಂಕ್ ಮಾಡ್ತಾನೆ, ಲೋನ್ ಆದ್ರೆ ತಿಂಗಳ ಕಟ್ಟಬೇಕು, ತಲೆನೋವು ಅಂದ್ಬಿಟ್ಟು ಏನ್ ಮಾಡ್ತಾನೆ, ಫುಲ್ ಕ್ಯಾಶ್ ಕೊಟ್ಬಿಟ್ಟು ತಗೊಂಡ್ ಹೋಗ್ತಾನೆ. ಫುಲ್ ಕ್ಯಾಶ್ ಅಲ್ಲಿ ಗೊತ್ತಲ್ಲ, ಇವಾಗಿಂದ ರೇಟ್ ಅಲ್ಲಿ ಬಂದು 260 270 ಏನೋ ಆಗಿರ್ಬೋದು. ಓಕೆನಾ? ಅವನ ಹತ್ರ DL ಇದ್ರೆ ಬೇಗ ಬ್ಯಾಡ್ಜ್ ಗಿಡ್ಜಿಗೆಲ್ಲ ಅಡ್ಜಸ್ಟ್ ಆಗ್ಬಿಡುತ್ತೆ. ಒಂದ್ 2,500 ಆಗುತ್ತೆ. ಅದೊಂದು ಬ್ಯಾಡ್ಜಿ ಒಂದ್ 2,500 ಹಾಕ್ಕೊಳ್ಳಿ. ಅದೊಂದು 2,500 ಖರ್ಚು ಮಾಡಿ ಎಲ್ಲ ಮಾಡ್ತಾನೆ. ಅವಾಗೆಲ್ಲ ಆದ್ಮೇಲೆ ಅವನೇನ್ ಮಾಡ್ತಾನೆ, ಟಾಪ್ ಕರ್ಸಕ್ ಹೋಗ್ತಾನೆ, ಜಾಕ್ ಕೊಡ್ಸಕ್ ಹೋಗ್ತಾನೆ. ಅದೊಂದು 20 ರಿಂದ 15 ಅನ್ಕೊಳ್ಳಿ. ಆ ಅಂದಾಜನೆ ಮಾಡ್ಕೊಂಡು ಜೀವನ ಸಾಗಿಸ್ತಾ ಹೋಗ್ತಾ ಇರ್ತಾನೆ. ಓಕೆನಾ? ಆಟೋ ತರ್ತಾನೆ, ಎಲ್ಲಾ ಮಾಡಿಸ್ತಾನೆ, ಎಲ್ಲ ರೆಡಿ ಗಿಡಿ ಎಲ್ಲ ಆಗುತ್ತೆ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ ಅಂದ್ರೆ, ಅವನಿಗೆ ಒಂದು ಆಲೋಚನೆ ಬರುತ್ತೆ. ಒಂದಿಬ್ರು 3 ಜನ ಏನಂತಾರೆ, ಓಲೋ ಓಪನ್ ಮಾಡ್ಕೋ, ರ್ಯಾಪಿಡೋ ಓಪನ್ ಮಾಡ್ಕೋ, ನಮ್ಮ ಹತ್ರ ಓಪನ್ ಮಾಡ್ಕೋ, ಊಬರ್ ಆನ್ ಮಾಡ್ಕೋ ಅಂತ ಹೇಳ್ತಾರೆ. ಎಲ್ಲ ಲಾಗಿನ್ ಮಾಡ್ಕೊಂತಾನೆ, ಎಲ್ಲ ರಿಜಿಸ್ಟರ್ ಮಾಡ್ಕೊಂಡು ಎಲ್ಲ ಮಾಡ್ಕೊ. ಜೀವನ ಸಾಕ್ತಾ 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 ಏನಾಗುತ್ತೆ ಅಂದ್ರೆ, ಒಂದಿನ ಡ್ಯೂಟಿ ಚೆನ್ನಾಗಿರುತ್ತೆ, ಒಂದಿನ ಡ್ಯೂಟಿ ಚೆನ್ನಾಗುತ್ತೆ, ಇನ್ನೊಂದ್ ದಿನ ಡ್ಯೂಟಿ ಚೆನ್ನಾಗ್ ಆಗಲ್ಲ. ಆ ಡ್ಯೂಟಿ ಟೈಮಲ್ಲಿ ಏನಾಗುತ್ತೆ, ಏನಪ್ಪ ಇದು ಯಾಕೋ ಬರ್ತಾ ಬರ್ತಾ ಡ್ಯೂಟಿ ಯಾಕೆ ಆಗ್ತಾ ಇಲ್ಲ, ಆ ತರ ಯೋಚನೆ ಮಾಡ್ತಾನೆ ಅವನು. ಆ ಯೋಚನೆಯಲ್ಲಿ ಏನ್ ಮಾಡ್ತಾನೆ, ಏನಪ್ಪ ಇದು ಈ ತರ ಹಿಂಗಾದ್ರೆ ಹೆಂಗೆ ಕಷ್ಟ, ಸಾಲ ಮಾಡಿದೀನಿ, ಅಲ್ಲಿ ಒಡವೆ ಇಟ್ಟಿದ್ದೀನಿ ಬ್ಯಾಂಕಲ್ಲಿ, ಈಗ ಬ್ಯಾಂಕಿಗೆ 1 ವರ್ಷ ಆಯ್ತು ಅಂದ್ರೆ ಇಷ್ಟು ಅಮೌಂಟ್ ಕಟ್ಟಬೇಕು, ವರ್ಷಕ್ಕೆ ಇಷ್ಟು ಬಡ್ಡಿ ಕಟ್ಟಬೇಕು ಅಂತ ಇರುತ್ತೆ, ಇಲ್ಲ ರಿನ್ಯೂವಲ್ ಮಾಡಿಸ್ಬೇಕು ವರ್ಷಕ್ಕೆ ಅಂದ್ಬಿಟ್ಟು ಏನ್ ಮಾಡ್ತಾನೆ, ಯೋಚನೆ ಮಾಡ್ತಾನೆ. ಬೆಳಗ್ಗೆ 5 ಗಂಟೆಗೆ ಎದ್ದು ಹೋಗ್ತಾನೆ. ಎದ್ದು ಹೋಗ್ಬಿಟ್ಟು 5 ಗಂಟೆ ಆದ್ರೂನು ಒಂದ್ 2,000 2,000 ಹೋಗಿ ಅದಕ್ಕೆ ಹೋದೆ ಒಂದು 200 ರೂಪಾಯಿನೂ ಆಗಿರಲ್ಲ. 50 ಹೊಡ್ಕೊಂಡಿರ್ತಾನೆ. 10 ಗಂಟೆ ಆಗುತ್ತೆ. 10 ಗಂಟೆಗೆ ಬರೀ 500 ರೂಪಾಯಿ ಮಾಡ್ಕೊಂಡು ಕೂತಿರ್ತಾನೆ. 500 ರೂಪಾಯಿಗೋಸ್ಕರ 10 ಗಂಟೆ ಬೆಳಗ್ಗೆ 5 ಗಂಟೆಗೆ ಬಂದು 10 ಗಂಟೆವರೆಗೂ ಬರೀ 500 ರೂಪಾಯಿ ಡ್ಯೂಟಿ ಮಾಡ್ತಾನೆ ಅಂದ್ರೆ, ಅದ್ರಲ್ಲಿ ಗ್ಯಾಸಿಗೆ ತೆಗೀರಿ. ಗ್ಯಾಸಿಗೆ ತೆಗೆದ್ರೆ ನಿಮಗ್ ಉಳಿಯೋದು ಬರೀ 200 ರೂಪಾಯಿ. ಅದು 10 ಗಂಟೆಯಿಂದ ಒಂದು ಮ್ಯಾಕ್ಸಿಮಮ್. ಅದ್ರಿಂದ ಕೆಳಗೆ ಹೋದ್ರೆ ಪೀಕ್ ಟೈಮ್ ಅಲ್ಲಿ, ಅದು ಪೀಕ್ ಟೈಮ್. ಓಕೆನಾ? ಬೆಳಗ್ಗೆ 5 ಗಂಟೆಯಿಂದ 10 ಗಂಟೆ ಅನ್ಕೊಳ್ಳಿ, ಪೀಕ್ ಟೈಮ್ ಅದು. ಆ ಪೀಕ್ ಟೈಮ್ ಅಲ್ಲಿ ಡ್ಯೂಟಿ ಆಗಿಲ್ಲ ಅಂದ್ರೆ ನಾವ್ ಏನ್ ಅನ್ಕೊಬೇಕು, ಓಕೆನಾ? ಅದು 10 ಗಂಟೆ ಮೇಲೆ ಆದ್ಮೇಲೆ
11, 12, 11 ಗಂಟೆವರೆಗೂ ಲೆಕ್ಕ ಹಾಕೊಳ್ಳಿ. 11 ಗಂಟೆಯಿಂದಾನು ಮಾಡ್ಕೊಂಡು ಹೆಂಗೋ ಮಾಡ್ತಾನೆ. 12 ಗಂಟೆ ಮೇಲೆ ಆದ್ರೆ ಒಂದು ಡ್ಯೂಟಿ ಬೀಳಲ್ಲ ಅವನಿಗೆ. ಅವನೇನ್ ಅನ್ಕೊಂತಾನೆ, ಟೆನ್ಷನ್ ಎದ್ದೋಗ್ತಾನೆ, ಏನಪ್ಪ ಇದು ಬರ್ತಾವು, ಅವಾಗ ನೋಡಿದ್ರೆ ಡ್ಯೂಟಿಗಳು ಚೆನ್ನಾಗಿ ಬೀಳ್ತಿತ್ತು, ಇವಾಗ ಯಾಕೆ ಡ್ಯೂಟಿ ಬೀಳ್ತಾ ಇಲ್ಲ, ಎಲ್ಲ ಯೋಚನೆ ಮಾಡ್ತಾ ಇರ್ತಾನೆ. ಆ ಟೈಮಲ್ಲಿ ಇದು ಇನ್ನೊಂದು ಬರುತ್ತೆ, ಒಬ್ಬ ಹೀರೋ. ಆ ಹೀರೋ ಬಗ್ಗೆ ನಾನು ಪಾರ್ಟ್ 2 ಅಲ್ಲಿ ಹೇಳ್ತೇನೆ, ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಅದು ಏನು ಅಂತ. ಗೌರ್ಮೆಂಟ್ ಕಡೆಯಿಂದ ಕಿಲೋಮೀಟರ್ಗೆ ಅಂದ್ಬಿಟ್ಟು ಮಾಡ್ತಾರೆ, ಒಂದು 15 ಕಿಲೋಮೀಟರ್ ಅಂತ, ಓಕೆನಾ. ಅದು ಓಲಾದಲ್ಲೋ ಊಬರಲ್ಲೋ ಕೊಡ್ತದ್ದು, ಅದು ನನಗೆ ಡೌಟು. ಕೊಡ್ತಾನೆ, ಒಂದೊಂದ್ಸತಿ ಕೊಡ್ತಾನೆ, ಇನ್ನೊಂದ್ಸತಿ ಕೊಡಲ್ಲ. ಅದಾದ್ಮೇಲೆ ಹೆಂಗೋ ಮಾಡ್ಕೊಂಡು ಜೀವನ ನಡ್ಸೋನು ಬರ್ತಾ ಬರ್ತಾ ಯಾಕೆ ಸಾಲ ನೋಡ್ತಾನೆ. ಆಟೋಗಳು ನೋಡಿದ್ರೆ ಎಲ್ಲಾ ಕಡೆ ನಿಂತಿರುತ್ತೆ, ಯಾಕಪ್ಪ ಆಟೋಗಳು ಈ ತರ ನಿಂತ್ಕೊಂತೈತೆ ಡ್ಯೂಟಿ ಇಲ್ದಂಗೆ ಅಂತ ಅನ್ಕೊಂತಾನೆ. ಯಾಕೆ, ಏನಿದು ಈ ತರ ಆಗ್ಬಿಟ್ರೆ ಹೆಂಗಪ್ಪ ಕತೆ, ನಮ್ಮ ಸಂಸಾರ ಹೆಂಗ್ ನಡ್ಸೋದು, ಮನೆ ಕಮಿಟ್ಮೆಂಟ್ ಹೆಂಗ್ ನಡ್ಸೋದು, ಮನೆ ಬಾಡಿಗೆ ಕಟ್ಟೋದ್ ಹೆಂಗೆ, ಚೀಟಿ ಕಟ್ಟೋದ್ ಹೆಂಗೆ, ಲೋನ್ ಕಟ್ಟೋದ್ ಹೆಂಗೆ, ಮನೆ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡೋದು, ಹಳ್ಳಿಲಿ ಏನೋ ಒಂದು ತಗೊಂಡಿರ್ತೀವಿ ಅದಕ್ಕೊಂದು ಕಟ್ಟೋದ್ ಹೆಂಗೆ, ಯೋಚನೆ ಮಾಡ್ತಾನೆ. ಅವನು ಒಂದು ತಿಂಗಳು ಕಷ್ಟಪಟ್ಟು ಮಾಡಿ ಏನೋ ಮಾಡಿ ಒಂದ್ 30,000 ಮಾಡ್ಕೊಂತ ಅನ್ಕೊಳ್ಳಿ. ಆ 30,000 ತಕ್ಕನಾಗಿ ಡಬ್ಬಲ್ ಬಡ್ಡಿ ಬೆಳೆದಿರುತ್ತೆ. ಆ ಬಡ್ಡಿನ ಕಟ್ಟೋದಿಕ್ಕೆ ಇನ್ನೊಬ್ಬರ ಹತ್ರ ಸಾಲ ಕೇಳ್ತಾನೆ. ಅವನ್ ಇಂಟ್ರೆಸ್ಟಿಗೆ ಎಷ್ಟು ಕೇಳ್ತಾನೆ, 15%, 10% ಕೇಳ್ತಾನೆ. ಅವಾಗ ಏನಪ್ಪ ಇದು ಆಟೋದಿಕ್ಕೆ ಇಷ್ಟೊಂದಂದ್ರೆ, ನಾವ್ ಸುಮ್ನೆ ಒಂದ್ ಕಡೆ ಕೆಲಸ ಮಾಡ್ಕೊಂಡು ಅವ್ರು ಬೈಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗಿದ್ರು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ರಿ. ಇದೇನಪ್ಪ ಇದು ಆಟೋ ತಗೊಂಡಾದ್ಮೇಲೆ ಬಡ್ಡಿ ನೋಡಿದ್ರೆ ಏರ್ತಾ ಇದೆ ಹೊತ್ತು ಸಾಲ ಕಮ್ಮಿ ಆಗ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾನೆ. ಇದೇ ಟೆನ್ಷನ್ ಅಲ್ಲಿ ತಲೆ ಕೆಟ್ಟು 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 ಅವನು ಡಿಪ್ರೆಷನ್ ಹೋಗ್ಬಿಡ್ತಾನೆ. ಆಯ್ತು ಹೋಗ್ಲಿ ಬಿಡಪ್ಪ, ಏನ್ ಮಾಡೋದು, ನನ್ನ ಹಣೆ ಬರ ಇಷ್ಟು, ನಾನು ಇದೇ ಜೀವನ ನಡ್ಸ್ಕೊಂಡು ಹೋಗೋಣ, ಇದ್ರಲ್ಲೇ ಏನೋ ಒಂದ್ ಮಾಡ್ಕೊಂಡು ಹೋಗೋಣ ಅನ್ಕೊಂಡು ಹಂಗೆ ಅವನು ಜೀವನ ಸಕ್ಸ್ತಾ ಇರ್ತಾನೆ. ಆಗುತ್ತೆ, 1 ವರ್ಷ ಆಗುತ್ತೆ, 2 ವರ್ಷ ಆಗುತ್ತೆ, 3 ವರ್ಷ ಆಗುತ್ತೆ. ಅವಾಗ ಒಬ್ಬ ಎಂಟ್ರಿ ಕೊಡ್ತಾನೆ, ರ್ಯಾಪಿಡೋ ಅಂತ. ಆ ರ್ಯಾಪಿಡೋದಲ್ಲಿ ಒಂದು ಆಪ್ಷನ್ ಬಿಡ್ತಾನೆ, ಒಂದು ಫಸ್ಟ್ ಸ್ಟಾರ್ಟಿಂಗು. ಗೋರ್ಮೆಂಟ್ ಅವರು ಇದನ್ನ ಪರ್ಮಿಷನ್ ಕೊಟ್ಟಿರಲ್ಲ, ಆದ್ರೂನು ಗೋರ್ಮೆಂಟ್ ಸಪೋರ್ಟ್ ಮಾಡ್ತಾ ಇದೆ ಅವ್ರಿಗೇನೆ. ಆದ್ರೂನು ನಮ್ಮ ಆಟೋ ಚಾಲಕರು ಅದ್ರ ಮೇಲೆ ಯುದ್ಧ ಮಾಡ್ತಾ ಇದಾರೆ, ಹೋಗ್ತಾ ಇದಾರೆ, ಕೇಳ್ತಾ ಇದಾರೆ. ಅದ್ನ ಒಪ್ಕೊಂತ ಇಲ್ಲ, ಕೋರ್ಟ್ಗಳು ನಡೀತಾ ಇದೆ, ಕೇಸ್ಗಳು ನಡೀತಿದೆ, ಎಲ್ಲಾ ಮಾಡ್ತಾ ಇದಾರೆ. ಹೀಗೆ ಈ ತರ ನಡೀತಿದ್ರೆ ನಮ್ಮ ಆಟೋ ಚಾಲಕರು ಪರ್ಮನೆಂಟ್ ಆಗಿ ನಮ್ಮ ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ 100% ಬ್ಯಾನ್ ಮಾಡ್ತಾರೆ ಆಟೋನ. ಈ ತರ ಆದ್ರೆ, ಹಿಂಗಾದ್ರೆ ಹೇಳ್ತಾ ಇರೋದು, ಆಲ್ಮೋಸ್ಟ್ ಮಾಡಲ್ಲ, ಮಾಡ್ತಾರೆ ಅಂತ ಒಂದು ಊಗೆಯಲ್ಲಿ ಹೇಳ್ತಾ ಇರೋದು ನಾನು, ಓಕೆನಾ. ಸ್ವಲ್ಪ ಕೋಲ್ಡ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ. ಇದನ್ನ ಇದೇ ತರ ಹೋಗ್ತಿದ್ರೆ ನಮ್ಮ ಸರ್ಕಾರದವರು ನಮಗೆ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೋದ್ ನಿಜ. ಇದನ್ನ ನೀವು ಕಮೆಂಟ್ಸ್ ಹಾಕಿ, ಒಂದು ಲೈಕ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬರ್ ಮಾಡಿ, ಸಪೋರ್ಟ್ ಮಾಡಿ. ಇದನ್ನ ಇನ್ನ ಸ್ಟೋರಿಲಿ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ, ಯಾಕಂದ್ರೆ ಇದು ಒಂದು ಆಟೋದ ಜೀವನ. ಈಗ ಆಟೋದಲ್ಲಿ ಬಂದು ನಿಮಗೆ ಮ್ಯಾಕ್ಸಿಮಮ್ ಅಮೌಂಟ್ ಬಂದು 3 ಲಕ್ಷ ಅನ್ಕೊಳ್ಳಿ ಆಟೋಗೆ, ಇದು ಬಜೆಟಿನ, ಓಕೆನಾ. ಅದೊಂದು ಟಾಪಿಕ್ ಆಯ್ತು. ಇದು ಆಟೋದಲ್ಲಿ 3 ಲಕ್ಷ ಅನ್ಕೊಳ್ಳಿ. ಅದರಲ್ಲಿ ಲೋನಿಗಾದ್ರೆ 50ರಿಂದ 1 ಲಕ್ಷ ಅನ್ಕೊಳ್ಳಿ, ಓಕೆನಾ. 1 ಲಕ್ಷದಲ್ಲಿ ಅವನೇನ್ ಮಾಡ್ತಾನೆ, 1 ವರ್ಷ ಕಟ್ಸ್ಕೊಂತಾನೆ ಆಟೋ EMI-ಗೆ. ಅದ್ರಲ್ಲಿ ಸೇಟ್ ಫೈನಾನ್ಸ್ ಇರ್ಬೋದು, ಬೇರೆ ಫೈನಾನ್ಸ್ ಗಳು ಇರುತ್ತೆ, ಶ್ರೀರಾಮ್ ಫೈನಾನ್ಸ್, ಅದು ಇದು ಇರುತ್ತೆ. ಅದ್ರಲ್ಲಿ 1 ವರ್ಷ ಕಟ್ಸ್ಕೊಂತಾನೆ. ಅದನ್ನ ತಿಂಗಳ ಬರೋದು ಅವನಿಗೆ 9,500 ರೂಪಾಯಿ ಅನ್ಕೊಳ್ಳಿ, ಓಕೆನಾ. 1 ಲಕ್ಷ ಕಟ್ಟಿರ್ತಾನೆ, 50ರಿಂದ 1 ಲಕ್ಷ ಇರೋದು. ಅದರಲ್ಲಿ ಅವನ ಹತ್ರ DL ಇಲ್ಲ ಅಂದ್ರೆ ಅದಕ್ಕೆ ಆಟೋದಲ್ಲಿ RC ಕಾರ್ಡು, ಆಟೋ ತಗೊಂಡಾಗ RC ಕಾರ್ಡ್ ಬಂದೇ ಬರುತ್ತೆ, ಅದೊಂದು ವೆಯ್ಟ್ ಮಾಡ್ಬೇಕು 1-2 ತಿಂಗಳು. DL-ಗೆ ಮಾಡ್ಸಕ್ಕೆ ಒಂದು 3,500 ಸಾವಿರ ಅನ್ಕೊಳ್ಳಿ, ಅದಕ್ಕೆ ಒಂದು ಪರ್ಮಿಟ್ ಒಂದು, ಅದೆಲ್ಲ ಸೇರಿ ಒಂದು 3,600 ಸಾವಿರ ಅನ್ಕೊಳ್ಳಿ. ಅದಾದ್ಮೇಲೆ ಅವನು ಟಾಪು, ಆಮೇಲೆ ಒಂದು ಅಪ್ಡೇಟ್ಗಳು, ಕಮಿಟ್ಮೆಂಟು ಎಲ್ಲ ಏನಿರುತ್ತೋ ಅದನ್ನ ಅಡ್ಜಸ್ಟ್ ಮಾಡ್ಕೊಂತಾನೆ. ಆ ಲೋನ್ ತಗೊಂಡಿರ್ತಾನಲ್ಲ ಗೋಲ್ಡ್ ಇಟ್ಬಿಟ್ಟು, ಅದ್ರಲ್ಲಿ ಬಂದು ಹೆಂಗೋ ಮಾಡ್ಕೊಂತಾನೆ, ಜೀವನನ ಶುರು ಮಾಡ್ತಾನೆ, ಕೆಲಸ ಎಲ್ಲ ಮಾಡ್ಕೊಂತಾನೆ. ಅದ್ರಲ್ಲಿ ಇನ್ಸೂರೆನ್ಸು ಇಷ್ಟು ವರ್ಷ ಅಂತ ಇರುತ್ತೆ ಇನ್ಸೂರೆನ್ಸ್. ಆ ಇನ್ಸೂರೆನ್ಸ್ ಸ್ಲಾಪ್ ಆಯ್ತಂದ್ರೆ ಮತ್ತೆ ಇನ್ನ ಸ್ಟಾರ್ಟ್ ಮಾಡ್ಬೇಕು. ಮತ್ತೆ ಇವನ ಹತ್ರ ಹೆಂಗೋ ಡ್ಯೂಟಿ ಹೊಡಿತಾನೆ, ನೈಟ್ ಅಂಡ್ ಡೇ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಜೀವನ ನಡ್ಸ್ಕೊಂಡು ಹೋಗ್ತಾ ಇರ್ತಾನೆ. ಆ ಟೈಮಲ್ಲಿ ಹಿಂಗ ಆಗ್ಬಿಟ್ರೆ ನಮ್ಮ ಆಟೋ ಚಾಲಕರು ಎಲ್ಲಿಗೆ ಹೋಗ್ಬೇಕು, ಯಾರಿಗ್ ಕೇಳಬೇಕು,
ಇದು ಸಂಘದ ಹತ್ರ ಕೇಳ್ಬೇಕಾ ಇಲ್ಲ ಸರ್ಕಾರ ಹತ್ರ ಕೇಳ್ಬೇಕಾ? ಇದರಲ್ಲಿ ಎರಡರಲ್ಲಿ ಸರ್ಕಾರ ಬೆಸ್ಟಾ ಇಲ್ಲ ಸಂಘಟನೆ ಬೆಸ್ಟಾ? ನೀವ್ ಹೇಳಿ, ಓಕೆನಾ? ಇದನ್ನ ನಾನು ಸ್ವಲ್ಪ ನಿಮಗೆ ಡೀಟೇಲ್ ಆಗಿ ಹೇಳೋಣ ಅಂತ ಅನ್ಕೊಂಡೆ, ಯಾಕಂದ್ರೆ ಸ್ವಲ್ಪ ಕೋಲ್ಡ್ ಆಗಿರೋದಕ್ಕೆ ಡೀಟೇಲ್ ಆಗಿ ಹೇಳಕ್ ಆಗ್ತಾ ಇಲ್ಲ. ನೋಡೋಣ, ಸ್ವಲ್ಪ ರಿಪೇರಿ ಆದ್ಮೇಲೆ ಅದಕ್ಕಂತಾನೆ ಅಪ್ಡೇಟ್ ಮಾಡ್ತೀನಿ ನಿಮ್ಗೆ. ಇದು ನನ್ನ ಸಣ್ಣ ಇನ್ಫಾರ್ಮೇಶನ್, ಇಷ್ಟ ಆಗಿರುತ್ತೆ ಅನ್ಕೊಂಡಿದೀನಿ. ಓದ್ ವಿಡಿಯೋದಲ್ಲಿ ತುಂಬಾ ಚೆನ್ನಾಗಿ ವೈರಲ್ ಮಾಡಿದೀರಾ ಅದೊಂದು ವಿಡಿಯೋನ, ಇಷ್ಟ ಆಯ್ತು ನನಗೆ ತುಂಬಾ. ಇದೇ ತರ ಸಬ್ಸ್ಕ್ರೈಬರ್ ಮಾಡಿ, ಸಪೋರ್ಟ್ ಮಾಡಿ. ಯಾಕಂದ್ರೆ ಈಗ ನೀವು ಈ ಹೊಸದಾಗಿ ಚಾನೆಲ್ ಓಪನ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾ ಇದೀರಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ಅದರಲ್ಲಿ 13 ಜನ ಸಬ್ಸ್ಕ್ರೈಬರ್ ಆಗಿದ್ರು, ಅದ್ರಲ್ಲಿ 2 ಹೋಗ್ಬಿಟ್ರು. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಅವರೇ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ನಿಮ್ಮ ಭರವಸೆನ ಇಟ್ಕೊಂಡಿದೀನಿ ನಾನು. 100% ನೀವು ನನ್ನ ಸ್ವಲ್ಪ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದೀನಿ. ಭಾಗ 2 ಅಲ್ಲಿ ಇನ್ನೊಂದು ಡೀಟೇಲ್ ಆಗಿ ಹೇಳ್ತೀನಿ. ಅದು ಹೀರೋ ಒಬ್ಬ ಇದಾನೆ, ಆ ಹೀರೋ ಇಂದ ನಮ್ಮ ಆಟೋ ಚಾಲಕರ ಸರ್ವನಾಶ ಮಾಡಿರೋದು ಅವನೇ. ಸಿಗೋಣ.